ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಕಳೆದ ಕಂತಿನಲ್ಲಿ ಶ್ರೀ ರಾಚೇಶ್ವರ್ ಪ್ರಸಾದ್ ಮಠಪತಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಗೆ ಪಾಲಿಹೌಸ್ನಲ್ಲಿ ವೀಳ್ಯದೆಲೆನ ಬೆಳೆದ್ರು, ಅದು ಏನಕ್ಕೆ ಬೆಳೆದ್ರು, ಮತ್ತು ಅದರಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಅದೇ ರೀತಿ ಇವತ್ತು ಕೂಡ ನಾವು ಅವ್ರ ತೋಟದಲ್ಲೇ ಇದ್ದೇವೆ. ಇವತ್ತಿನ ಕಂತಿನಲ್ಲಿ ಅವರು ಈ ಪಾಲಿಹೌಸ್ನಲ್ಲಿ ವೀಳ್ಯದೆಲೆ ಬೆಳೆಯೋದ್ರ ಜೊತೆಗೇ ಮೋಸಂಬಿ ತೋಟನೂ ಮಾಡಿದ್ದಾರೆ ಹಾಗೂ ಪಪ್ಪಾಯಿ ತೋಟನೂ ಇದೆ. ಅದ್ರ ಜೊತೆಗೆ ರೇಷ್ಮೆ ಕೂಡ ಇದೆ. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಬರೀ ಪಪ್ಪಾಯನೇ ಇವರು ಏನಕ್ಕೆ ಬೆಳೆದ್ರು, ಬೇರೆ ಬೆಳೆಗಳು ಕೂಡ ಬೆಳಿಬೋದಿತ್ತು. ಅದರಲ್ಲೂ ಇವರು 15 ನಂಬರ್ ಅನ್ನುವ ಪಪ್ಪಾಯ ತಳಿಯನ್ನು ಬೆಳೆದಿದ್ದಾರೆ. ಅದನ್ನೇ ಏನಕ್ಕೆ ಬೆಳೆದ್ರು, ರೆಡ್ ಲೇಡಿ ಪಪ್ಪಾಯನ ಏನಕ್ಕೆ ಬೆಳಿಲಿಲ್ಲ, ಮತ್ತು ಇದರಲ್ಲಿ ಬರುವಂಥ ರೋಗ ಕೀಟಗಳ ಸಮಸ್ಯೆ ಏನು, ಅಂದರೆ ನಾವು ಪಪ್ಪಾಯ ಅಂತ ತೊಗೊಂಡ್ರೆ ವೈರಸ್ ಅಂತಲೇ ಹೇಳೋದು ಒಂದಿದೆ. ಆ ನಿಟ್ಟಿನಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕಳೆದ ಕಂತಿನಲ್ಲಿ ಈ ಪಾಲಿಹೌಸ್ನಲ್ಲಿ ವೀಳ್ಯದೆಲೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀವು ನಮಗೆ ನೀಡಿದಿರಿ ಸರ್. ಅದ್ರ ಜೊತೆಗೇ ನೀವು ಪಪ್ಪಾಯನೂ ಹಾಕಿದ್ದೀರಾ, ನಿಮ್ಮದೊಂದು ಸೋಲಾರ್ ಪಂಪ್ ಸೆಟ್ ಇದೆ, ಅದಲ್ಲದೆ ಕಲ್ಲಂಗಡಿ ಇದೆ, ಅದಲ್ಲದೆ ರೇಷ್ಮೆ ಕೂಡ ನೀವು ಮಾಡ್ತಾ ಇದ್ದೀರಾ ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ಈ ಪಪ್ಪಾಯದ ಕುರಿತು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಮೊದಲನೇದಾಗಿ ಕೇಳೋದಾದರೆ ಸರ್, ಈಗ ನಿಮ್ಮದು ಪಪ್ಪಾಯ ಒಟ್ಟು ಎಷ್ಟು ಎಕರೆಯಲ್ಲಿದೆ ಸರ್? ಸರ್ 4 ಎಕರೆಯಲ್ಲಿದೆ ಸರ್. ಓಕೆ, 4 ಎಕರೆಯಲ್ಲಿದೆ. ಹೌದು. ಇಲ್ಲೊಂದು 3 ಎಕರೆ ಇದೆ, ಆ ಸೈಡ್ ಒಂದು ಎಕರೆ ಇದೆ. 1 ಎಕರೆ. ಹೌದು ಸರ್. ಈಗ ಇಷ್ಟೆಲ್ಲ ವೀಳ್ಯದೆಲೆ ಇಷ್ಟೆಲ್ಲ ನಿಮಗೆ ಒಂದು ಐಡಿಯಾ ಇದ್ದರೂ ಕೂಡ, ಹೌದು, ಪಪ್ಪಾಯ ಬೆಳೆಗೆ ಏನಕ್ಕೆ ಬಂದ್ರಿ ಸರ್ ನೀವು? ಸರ್, ಪಪ್ಪಾಯ ಬೆಳೆ ಅಂದರೆ ಲ್ಯಾಂಡ್ ಇದೆ ಸರ್. ಓಕೆ. ಸೊ ಎಲ್ಲದರಲ್ಲೂ ವೀಳ್ಯದೆಲೆ ಮಾಡೋಕ್ಕಾಗಲ್ಲ. ಸೊ ವೀಳ್ಯದೆಲೆ ಮಾಡಬೇಕಾದ್ರೆ ನಾವು ಹೇಳಿದ್ವಲ್ಲ, ಪಾಲಿಹೌಸಲ್ಲೇ ಮಾಡಬೇಕು, ಹೊರಗಡೆ ಮಾಡಿದರೆ ಅಷ್ಟು ವರ್ಕೌಟ್ ಆಗಲ್ಲ. ಸೊ ಅದ್ರ ಜೊತೆಗೆ ನಾವು ಈಗ ನೋಡಿ, ಇಲ್ಲಿ ನಾವು ಫುಲ್ ಫ್ಲೆಜ್ ಆಗಿ ಇಲ್ಲೇ ಅಗ್ರಿಕಲ್ಚರ್ ಮಾಡ್ತೀವಿ. ಸೊ ಇದೊಂದು ಸೈಡ್ ಬೈ, ಇದರಲ್ಲಿ ಏನು ಕೆಲಸ ಇರಲ್ಲ ಅಷ್ಟು. ಒಂದು ಸರ್ತಿ ಪ್ಲಾಂಟೇಶನ್ ಮಾಡಿ ಅಟ್ಲೀಸ್ಟ್ 15 ಡೇಸ್ಗೆ ಒಂದು ಸರ್ತಿ, 1 ಮಂತ್ಗೆ ಒಂದು ಸರ್ತಿ ಸ್ಪ್ರೇ ಮಾಡ್ತಾ ಇದ್ರೆ ಮುಗಿತು. ಹಾಂ ಸರ್. ಈಗ ಈ ಒಂದು ಪಪ್ಪಾಯ ಬೆಳೆಗೆ ಹೋಲಿಕೆ ಮಾಡಿದ್ರೆ ಬೇರೆ ಬೆಳೆಗೂ ಹೋಲಿಕೆ ಮಾಡಿದ್ರೆ ನಿಮಗೆ ಹೆಂಗೆ ಬೆಸ್ಟ್ ಅನ್ಸುತ್ತೆ ಸರ್? ಪಪ್ಪಾಯ ಬೆಳೆ ಹೇಳ್ತಾರೆ ಭಾಳಷ್ಟು ಜನ ಲಾಸ್ ಆಗುತ್ತೆ ಅಂತೇಳಿ. ಸೊ ನಾವಂದ್ರೂ ಕೂಡ ಪಪ್ಪಾಯ ಅಂದರೆ ವೈರಸ್ ಬರುತ್ತೆ ಅಂತೇಳಿ. ಸೊ ಈಗ ವೈರಸ್ ಬರ್ತಾ ಇತ್ತು ಸರ್. ಒಂದು 786 ಅಂತೇಳಿ ಮೊದಲು ಒಂದು ವೆರೈಟಿ ಇತ್ತು. ಓಕೆ, ಅದು ರೆಡ್ ಲೇಡಿ 786 ಅಂತೇಳಿ, ಅದಕ್ಕೆ ವೈರಸ್ ಬರ್ತಾ ಇದೆ ಸರ್. 100% ಬರುತ್ತೆ, ಎಲ್ಲ ಪ್ಲಾಂಟಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ಮಹಾರಾಷ್ಟ್ರದಲ್ಲಿ ಇದೊಂದು ತಳಿ ಬಂದಿದೆ ಸರ್, 50 ನಂಬರ್ ಅಂತೇಳಿ. ಯಾಕಂದರೆ ನಾವು ಸೀಡ್ಲಿಂಗು ತರಿಸ್ಬೇಕಾದ್ರೆ ಅಲ್ಲಿಂದಾನೇ ತರಿಸ್ತೀವಿ ಈಗ. ಓಕೆ, ಇದಕ್ಕೆ ನೀವು ವೈರಸ್ ಬರಲ್ಲ ಸರ್. ಓಕೆ. ಈವನ್ ನೀವು 15 ಡೇಸ್ ಬಿಟ್ಟು ಸ್ಪ್ರೇ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಹಾಗಾಗಿ ನೀವು ಇದನ್ನು ಸಜೆಸ್ಟ್ ಮಾಡ್ತೀವಿ, ಮತ್ತು ಇದನ್ನೇ ಬೆಳೀತಾ ಇದ್ದೀವಿ ಈಗ ನಾವು. ಸರ್, ಈಗ ಮೊದಲು ನೀವು ರೆಡ್ ಲೇಡಿ 786 ಬೆಳೆದಿದ್ರೆ? ಹೌದು, ಮೊದಲು ನಾವು ಫಸ್ಟ್ ಪಪ್ಪಾಯ ಮಾಡಿದ್ದೆ ರೆಡ್ ಲೇಡಿ 786. ಓಕೆ ಸರ್. ಆ ಬೆಳೆಗೂ ಈ ಬೆಳೆಗೂ ಅಂದರೆ ಆ ತಳಿ ಈ ತಳಿಗೆ ಏನು ವ್ಯತ್ಯಾಸ ಅನ್ಸುತ್ತೆ? ತಳಿ ಅಂದರೆ ಸರ್ ವೈರಸ್. ಹೌದು. ಅದು ಬಿಟ್ಟು ಸರ್, ಅದು ಬಿಟ್ಟು ಆ್ಯಕ್ಚುಲಿ ರೆಡ್ ಲೇಡಿ 786 ಒಳ್ಳೆಯದು ಸರ್ ಕಂಪೇರ್ ಟು 50 ನಂಬರ್. ಬಟ್ ಪ್ರಾಬ್ಲಮ್ ಏನಂದರೆ ಆ ವೈರಸ್ಗೋಸ್ಕರ ಏನು ಸೊಲ್ಯೂಷನೇ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಇದರಲ್ಲಿ ದುಡ್ಡು ಕಾಣ್ತೀರ. 786 ವೈರಸ್ ಬಂದರೆ ₹1 ಕಾಣಲ್ಲ. ಸೊ ಬಟ್ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎರಡು ಡಿಫ್ರೆನ್ಸ್ ಇದೆ ಸರ್. ಒಂದು ಸ್ವಲ್ಪ ಸ್ವೀಟ್ ಅದು ಜಾಸ್ತಿ ಐತೆ ರೆಡ್ ಲೇಡಿ 786. ಮತ್ತು ನೀವು ಎಲ್ಲ ಪ್ಲಾಂಟಿಗೆ ಒಂದು ಸಿಮಿಲರ್ ಕ್ವಾಂಟಿಟಿ ಫ್ರೂಟ್ ಬರುತ್ತೆ. ಓಕೆ, ಒಂದು 60 ಒಂದೇ ಸಮಾನಾಂತರ ಕಾಣುತ್ತೆ. ಇದರಲ್ಲಿ ಆಗಿಲ್ಲ ಸರ್. ಒಂದು ವೇರಿಯೇಷನ್ ಜಾಸ್ತಿ ಇದೆ. ಒಂದು ಗಿಡಕ್ಕೆ ನೀವು 100 kg ಬರ್ಬೋದು, ಒಂದು ಗಿಡಕ್ಕೆ 1 ಬರಲ್ಲ. ಆ ಥರ ಇದೆ. ಓಕೆ ಸರ್. ಇಲ್ಲ, ಇಲ್ಲಿ ಸುತ್ತಮುತ್ತ ಪಪ್ಪಾಯ ಬೆಳೀತಿದ್ರ ಮೊದಲು ಹೆಂಗೆ ಸರ್? ಇಲ್ಲ ಸರ್, ಫಸ್ಟ್ ಟೈಮ್ ನಾವು ಬಂದಿರೋದು. ಓಕೆ. ನೀವು ಬೆಳೆದಿದ್ದಾದ್ಮೇಲೆ ಈಗ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಸರ್. ನೀವು ಫಸ್ಟ್ ಟೈಮ್ ಪಪ್ಪಾಯ ಬೆಳಿಬೇಕಾದ್ರೆ ನೀವು ಎಲ್ಲಿಂದ ಮಾಹಿತಿ ಸಂಗ್ರಹಣೆ ಮಾಡಿದ್ರಿ ಸರ್? ನಾವು ಇಲ್ಲಿ ಇಟ್ಕಲ್ ಅಂತೇಳಿ ಒಂದು ವಿಲೇಜ್ ಇದೆ ಸರ್, ಅವರು ಟೀಚರ್ ಅವರು. ಸೊ ಅವ್ರು ಫಸ್ಟ್ ಟೈಮ್ ಬೆಳೆದಿದ್ರು. ಸೊ ಅವ್ರನ್ನ ನೋಡಿ ನಾನು ಮಾಡಿದ್ದು. ಓಕೆ. ಅವ್ರು ಯಾವ್ದು ಬೆಳೆದಿದ್ದು ಸರ್? ಅವ್ರು 786 ಮಾಡಿದ್ದು ಅವಾಗ. ಅವ್ರು 786 ಮಾಡಿದ್ದ, ನಾವು 786 ಮಾಡಿದ್ದೆವು. ಅದ ನಂತರ 50 ನಂಬರ್ ನಾನು ಸ್ಟಾರ್ಟ್ ಮಾಡಿದ್ದೆ ಈ ಏರಿಯಾದಲ್ಲಿ. 15 ನಂಬರ್ ಬಗ್ಗೆ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಸರ್? ನಾನು ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಪಪ್ಪಾಯ ಮತ್ತು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೇಳಿದ್ದು ಇದು ವೈರಸ್ ಬರಲ್ಲ ಅಂಥೇಳಿ. ಏನಂದರೆ ನೀವು ಈಲ್ಡ್ ಅದಕ್ಕೆ ಅಷ್ಟು ಬರಲ್ಲ, ಬಟ್ ವೈರಸ್ ಬರಲ್ಲ. ಹಂಗಂತೇಳಿ ನಿಮಗೆ ಅದು ಒಂದು ಮ್ಯಾನೇಜಬಲ್, ಅಂದರೆ ನಿಮ್ಗೆ ಬಂದೇ ಬರುತ್ತೆ, ಬೆಳೆ ಲಾಸ್ ಆಗಲ್ಲ. ಓಕೆ, ಅದೇ ಮುಖ್ಯ. ಅಂದರೆ ಅದಕ್ಕೂ ಇದಕ್ಕೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಸರ್. ಅದು ಒಂದು ಕ್ವಿಂಟಲ್ವರೆಗೆ ಬಂದರೆ ಇದೊಂದು 70-80 kg ಬಂದೇ ಬರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಮತ್ತು ಅದು 1.5 ವರ್ಷದಲ್ಲಿ ನಿಮ್ಮ ವೈರಸ್ 100% ಬರುತ್ತೆ ಸರ್. ಇದು ಬರಲ್ಲ. ಈಗ ನೋಡಿ ಸರ್, ಇದು 18 ತಿಂಗಳ ಕ್ರಾಪ್ ಆಲ್ಮೋಸ್ಟ್. ಇದು ಭಾರಿ ಚೆನ್ನಾಗಿದೆ ಸರ್. ಅಂತ ಏನು ವೈರಸ್ ಅಟ್ಯಾಕ್ ಆಗಿ ಇಲ್ಲ, ವೈರಸ್ ಆಗಿಲ್ಲ, ಏನೂ ಇಲ್ಲ, ವೈರಸ್ ಇಲ್ಲೇ ಇಲ್ಲ ಸರ್, ವೈರಸ್ ಇಲ್ಲ.
ಮತ್ತು ಪಪ್ಪಾಯ ಹೆಂಗೆ ಸರ್ ಅಂದರೆ ನೀವು ವೈರಸ್ ಬರಲಿಲ್ಲ ಅಂದರೆ ಇಲ್ಡ್ ಬಂದೇ ಬರುತ್ತೆ ಸರ್. ಓಕೆ, ಗಿಡ ದೊಡ್ಡದಾದರೆ 100% ಇಲ್ಡ್ ಬರುತ್ತೆ. ಬರುತ್ತೆ ಸರ್. ಈಗ ಆ ತಳಿಗೆ ಈ ತಳಿಗೆ ಸರ್ ಕಾಯಿ ಸೈಜ್ ಹೆಂಗೆ ಸರ್? ಇಲ್ಲ ಸೇಮ್ ಬರುತ್ತೆ ಸರ್. 1 kg ಇಂದ ಹಿಡ್ಕೊಂಡು 3 kg ವರೆಗೆ ಬರುತ್ತೆ. kg ವರೆಗೆ ಅಂದ್ರೆ ರೌಂಡು ಉದ್ದು ಬರುವ ಅದರಲ್ಲೂ ಬರುತ್ತೆ, ರೌಂಡ್ ಶೇಪ್ ಬರುತ್ತೆ ಮತ್ತೆ ಓವಲ್ ಶೇಪ್ ಬರುತ್ತೆ. ಇದರಲ್ಲಿ ರೌಂಡ್ ಶೇಪ್ ಬರುತ್ತೆ, ಓವಲ್ ಶೇಪ್ ಬರುತ್ತೆ. ಸೇಮ್, ಏನು ಚೇಂಜ್ ಇಲ್ಲ. ಇನ್ನು ಸ್ವಲ್ಪ ಸ್ವೀಟ್ ಅಲ್ಲಿ ಸ್ವಲ್ಪ ಅದು ಬೆಟರ್. ಸ್ವೀಟ್ ಅಲ್ಲಿ ಅದು ಒಂದು ಸ್ವಲ್ಪ ಬೆಟರ್. ಹೌದು, ಮತ್ತೆ ಕೀಪಿಂಗ್ ಕ್ವಾಲಿಟಿ ಆಯ್ತು ಎಲ್ಲ ಸೇಮ್ ಸರ್, ಏನು ಪ್ರಾಬ್ಲಮ್ ಇಲ್ಲ. ಹೌದು ಸರ್. ಈಗ ನಾವು ಕೆಲವೊಂದು ಕಡೆ ಕೇಳಿದ್ವಿ ಸರ್, ಇಲ್ಲ ಈ 15 ನಂಬರ್ದು ಏನು ಪಪ್ಪಾಯ ತಗೊಂಡ್ಬರ್ತೀವಲ್ಲ ಅದು ಸ್ವಲ್ಪ ಗಂಡು ಹೂಗಳು ಬರುವಂಥದ್ದು ಜಾಸ್ತಿ. ಹೌದು, ಇನಿಷಿಯಲ್ ಅಲ್ಲಿ ಈಗ ನಾವು ಇದು ಮಾಡಿದ್ರೆ 50 ನಂಬರ್ ಲಾಂಚ್ ಮಾಡಿದ್ರಲ್ಲ, ಅವಾಗ ಗಂಡು ರೇಷಿಯೋ ಜಾಸ್ತಿ ಇದೆ ಸರ್. ಆಲ್ಮೋಸ್ಟ್ 10% ಬರ್ತಾ ಇತ್ತು. ಅದು ಓಪನ್ ಪಾಲಿನೇಟೆಡ್ ಆಗಿರೋದ್ರಿಂದ ಆ ರೀತಿ ಬರ್ತಾಯಿತ್ತು. ಬಟ್ ಈಗ ಬರ್ತಾ ಇಲ್ಲ, 1% 2% ಬರ್ತಾ ಇದೆ. ಅದು ಕೊಡೋರು ನರ್ಸರಿ ಮೇಗೂ ಹೋಗುತ್ತೆ, ನರ್ಸರಿ ಮೇಲೆ ಹೋಗುತ್ತೆ. ಬಟ್ ಈಗ ಯಾವುದು ನರ್ಸರಿಯಲ್ಲಿ ತಗೊಂಡ್ರೆ ಬರ್ತಾ ಇಲ್ಲ ಸರ್, ಬರ್ತಾ ಇಲ್ಲ. ಸರ್ ನೀವು ತಂದಿದ್ದು ಸರ್ ಪ್ಲಾಂಟೇಶನ್ ಎಲ್ಲ? ನಾವು ಇಲ್ಲಿ ಸ್ವರಾಜ್ ನರ್ಸರಿ ಅಂತೇಳಿ ಸೋಲಾಪುರಿಂದ ತರಿಸಿದ್ವಿ. ಸೋಲಾಪುರ. ಹೌದು, ಈಗ ಬೇರೆ ಅದು ನಮ್ಮ ಕಸಿನ್ ಬ್ರದರು ಆಗ್ಬೇಕು ಅವರು. ಓಕೆ, ಈಗ ಬೇರೆ ಯಾರಾದರೂ ಅವರಿಗೆಲ್ಲ ನಾನು ಸಜೆಸ್ಟ್ ಅಲ್ಲಿಂದನೇ ಮಾಡ್ತೀನಿ. ಓಕೆ ಸರ್. ಏನು ಕೊಡ್ತಾರೆ ಸರ್? ಅಂದರೆ ನರ್ಸರಿಯಲ್ಲಿ 10 ರೂಪಾಯಿ ಕೊಡ್ತಾರೆ ಸರ್ ಒಂದು ಗಿಡಕ್ಕೆ. ಅಗೇನ್ ಡಿಪೆಂಡ್ ಆನ್ ಯುವರ್ ಕ್ವಾಂಟಿಟಿ ಆ್ಯಂಡ್ ಡಿಸ್ಟೆನ್ಸ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಅದು ಎಕ್ಸ್ಟ್ರಾ ಆಗುತ್ತೆ. ಡಿಸ್ಟೆನ್ಸ್ ಹಿಡ್ಕೊಂಡು ಈಗ ಎಕ್ಸಾಂಪಲ್ ನಾನು ಈಗ ಇಲ್ಲಿಗೆ ತರಿಸ್ಬೇಕು ಒಂದು 10,000 ಗಿಡ ಅಂದರೆ ನನ್ನ ಕಡಿಮೆ ಬೀಳುತ್ತೆ, 1 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ನೀವು 2,000 3,000 ಅಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಓಕೆ ಸರ್. ಸರ್, ಈಗ ಈ ಒಂದು ಬೆಳೆಗೆ ಮೊದಲು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ? ಮೊದಲು ಇಲ್ಲಿ ಏನು ಬೆಳೆ ಇತ್ತು ಮೊದಲು ಪಪ್ಪಾಯ ಬೆಳೆಕಿನ ಮೊದಲು? ಇವರು ತೊಗರಿ ಹಾಕ್ತಾಯಿದ್ರು ಸರ್, ತೊಗರಿ ಮತ್ತು ಹೆಸರು ಉದ್ದು ಆ ಥರ ಹಾಕ್ತಾಯಿದ್ರು. ಇದು ನಾನು ಡ್ರಿಪ್ಪು ಮಾಡಿಸಿದೆ ಮೊದಲು. ಮಾಡಿಸಿ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಇದು ಪಪ್ಪಾಯ ಮಾಡ್ಬೇಕಂತ ಹೇಳಿ. ಹೌದು, ಸೊ ನಾನು 7/6 ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಹಾಕಿದ್ದು. ಓಕೆ, ಒಂದೊಂದು ಕಡೆ 6 ಫೀಟ್ ಆಗಿದೆ, ಡ್ರಿಪ್ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, ಪ್ಲಾಂಟೇಶನ್ ಯೂಸಲಿ ಯಾವ ತಿಂಗಳಲ್ಲಿ ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡ್ಬೇಕು ಸರ್. ಸೆಪ್ಟೆಂಬರ್ ಅಕ್ಟೋಬರ್. ಅದು ಏನಕ್ಕೆ ಸರ್? ಅದು ಎದಕ್ಕೆ ಅಂದರೆ ಪಪ್ಪಾಯ ಮಾರ್ಕೆಟಲ್ಲಿ ರೇಟ್ ಇರೋದು ಜೂನಿಂದ. ಅಂದರೆ ಈ ಮಾವಿನ ಸೀಸನ್ ಎಸ್ಕೇಪ್. ಹೌದು, ಮಾವಿನ ಯಾವುದು ಹಣ್ಣಿರ್ಬೇಡ ಸರ್ ಪಪ್ಪಾಯ ಬಂದವಾಗ. ಓಕೆ, ಈಗ ನೋಡಿ ಈಗ ಕಡಿಮೆ ಇದೆ, ಯಾಕಂದರೆ ದ್ರಾಕ್ಷಿ ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ. ಓಕೆ, ಈ ದ್ರಾಕ್ಷಿ ಮುದ್ರಪ್ಲೆ ಮ್ಯಾಂಗೋ ಬರುತ್ತೆ. ಸೊ ಮ್ಯಾಂಗೋ ಬಂದರೆ ಎಲ್ಲ ಫ್ರೂಟಿಗೆ ತಿಂದ್ಬಿಡುತ್ತೆ ಸರ್ ಅದು. ಹಾಂ, ಅದಕ್ಕೆ ಹೇಳ್ತಾರಲ್ಲ ರಾಜ ಅಂತೇಳಿ, ಹಣ್ಣಿನ ರಾಜ ಮ್ಯಾಂಗೋ ಅಂತೇಳಿ. ಹಂಗಂತೇಳಿ ಪಪ್ಪಾಯನೂ ಹೋಗುತ್ತೆ ಸರ್, ಬಟ್ ಭಾಳ ಕಡಿಮೆ ಹೋಗುತ್ತೆ ಸರ್, ಭಾಳ ಕಡಿಮೆ ಹೋಗುತ್ತೆ. ನಾನು ಹೇಳ್ತೀನಲ್ಲ, ಜೂನಲ್ಲಿ ಯೂಸಲಿ 50 ರೂಪಾಯಿ ಮೇಲೆ ಮಾರಿದ್ವಿ ನಾವು ಪಪ್ಪಾಯ ಕೆಜಿಗೆ. ಹಾಂ, ಜೂನ್ ಜುಲೈ ಆಗಸ್ಟ್ ಒಳ್ಳೆ ರೇಟ್ ಇತ್ತು. ಅಲ್ಲಿಂದ ಸ್ವಲ್ಪ ಡೌನ್ ಆಯಿತು, ಈಗ ಡೌನೇ ಇದೆ. ಓಕೆ, ಈಗ ದ್ರಾಕ್ಷಿ ಬಂತು, ಮ್ಯಾಂಗೋ ಬರುತ್ತೆ. ಡಿಸೆಂಬರ್ವರೆಗೂ ಒಳ್ಳೆ ರೇಟ್ ಸಿಗುತ್ತೆ. ಡಿಸೆಂಬರ್ ಆದ ನಂತರ ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ಲಾಂಟೇಶನ್ ಮಾಡಿದರೆ 8 ಮಂತ್ಸ್ ಬೇಕು ಅದಕ್ಕೆ ಫಸ್ಟ್ ಹಾರ್ವೆಸ್ಟಿಂಗ್ ಬರೋಕ್ಕೆ. ಸೊ ನಮಗೆ ಯೂಸಲಿ ಜೂನಲ್ಲಿ ಬಂದುಬಿಡುತ್ತೆ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಹಂಗಾದ್ರೆ ಸರ್ ಇದಕ್ಕೊಂದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಡ್ರಿ ಸರ್? ಭೂಮಿ ಸಿದ್ಧತೆ ಅಂದರೆ ನೇಗಿಲು ಹೊಡಿಬೇಕು ಚೆನ್ನಾಗಿ. ಆಮೇಲೆ ಇದು ಒಂಥರ ನಾವು ಸಮತಟ್ಟಾದ ಪ್ರದೇಶ ಇರಬೇಕು, ಸಮತಟ್ಟಾದ ಪ್ರದೇಶ ಇರಬೇಕು, ನೀರು ನಿಲ್ಬಾರ್ದು. ಓಕೆ, ನೀರು ನಿಲ್ಲುವಂಥ ಜಮೀನು ಇದ್ರೆ ಏನು ಮಾಡಬೇಕಂದ್ರೆ ನಾವು JCB ಅಥವಾ ಇಟಾಚಿ ಹಚ್ಚಿ ಅದನ್ನು ತೆಗ್ದು ಹೊಡಿಬೇಕು ಸರ್.
ನೀರು ಬಂದ್ರೂ ಅದರಲ್ಲಿ ಹೋಗ್ಬಿಡ್ಬೇಕು. ಹಿಂಗೆ ಹೋಗ್ಬೇಕು. ಹೌದು. ಮಾಮೂಲಿ ಟ್ರ್ಯಾಕ್ಟರ್ ಎಲ್ಲ ನೇಗ್ಲಿ ಹೊಡೆದು ಆಮೇಲೆ ಏನು ಮಾಡಿದ್ರು ಸರ್? ನಂತರ ನಾವು ಇದು ಡ್ರಿಪ್ ಹಾಕ್ಬಿಟ್ವಿ. ನಾವು ಬೆಡ್ ಮಾಡಿದ್ವಿ. ಆ್ಯಕ್ಚುಲಿ ಬೆಡ್ ಮಾಡಬಾರ್ದು, ಬೆಡ್ ನಂತರ ಮಾಡ್ಬೇಕು ಸರ್. ಓಕೆ. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಮೊದಲೇ ಬೆಡ್ ಮಾಡಿಟ್ರೆ ಪ್ಲ್ಯಾಂಟ್ ಕಾಯಿ ಕಾತವಾಗ ಅದು ವೇಟ್ ತಾಳ್ಕೊಳಕ್ಕಾಗಲ್ಲ. ನಾವು ಡ್ರಿಪ್ ನೀರು ಬಿಡ್ತಾ ಇದ್ವಾ, ಯಾವಾಗೂ ತೊಗಿತೆ ಅದು ವೇಟಿಗೆ ಕೆಳಗೆ ಬೀಳುತ್ತೆ. ಸೊ ನಾವು ಒಂದು 3 ಅಥವಾ 4 ಮಂತ್ಸ್ ಆದ ನಂತರ ಬೆಡ್ ಏರಿಸ್ಬೇಕು. ಅದಕ್ಕೆ ಫಸ್ಟು ನಾವು ನಾಟಿ ಮಾಡಬೇಕು, ಆಮೇಲೆ ಬೆಡ್ ಏರಿಸ್ಬೇಕು, ಹೋಗ್ತಾ ಹೋಗ್ಬೇಕು. ಓಕೆ ಸರ್. ನಿಮ್ಮದು ಏನು 6 ಅಡಿ ಇದೆಯಾ ಸರ್? ಈಗ 6 ಅಡಿ 7 ಅಡಿ ಇದೆ. 6 ಅಡಿ 7 ಅಡಿ. ಯೂಸಲಿ 8 ಅಡಿ 6 ಅಡಿ ಮಾಡಬೇಕು. ಅದು ಬೆಸ್ಟ್ ಸೈಜ್. ಬೆಸ್ಟ್ ಸೈಜ್ ಅಂದರೆ ಸಾಲಿಗೆ 8 ಅಡಿ, ಗಿಡದ ಗಿಡಕ್ಕೆ 6 ಅಡಿ. ಮತ್ತು ಜಿಗ್ಜಾಗ್ ಮೋಷನಲ್ಲಿ ಹಚ್ಬೇಕು ಸರ್. ಅದು ಇನ್ನು ಯಾಕಂದರೆ ವೆಂಟಿಲೇಷನ್ ಸಿಗುತ್ತೆ ಗಿಡಕ್ಕೆ. ಕರೆಕ್ಟಾಗಿ ಗಾಳಿ ಬೆಳಕು ಆಡಿದ್ರೆ ರೋಗ ಕೀಟಗಳ ಸಮಸ್ಯೆ ಈಗ ಹೇಳ್ತಾರಲ್ಲ ಒಂದೇ ಲೈನಿಗೆ ಕಾಣಬೇಕು, ಆ ಥರ ಇಡಬಾರ್ದು. ಸೊ ಒಂದು ಇಲ್ಲಿ ಇಟ್ಟಿದಂದರೆ ಇದರಿಂದ 6 ಅಡಿ ಅಲ್ಲಿ ಇಡ್ತೀವಿ. ಇನ್ನೊಂದು ಮಾಡಬೇಕು, ಇಲ್ಲಿ ಇಡಬೇಕು ಸರ್ 3 ಅಡಿ ಬಿಟ್ಟು, ಅದು ಮಧ್ಯದಲ್ಲಿ ಬರುತ್ತೆ. ಓಕೆ. ನಾವು ಹಿಂಗೆ ಒಂದು ಮೂಲೆ ಕ್ರಾಸಲ್ಲಿ ನಿಂತ್ಕೊಂಡು ನೋಡಿದಾಗ ಸ್ಟ್ರೇಟ್ ಕಾಣಬೇಕು, ಮೂಲೆಯಲ್ಲಿ ನಿಂತ ನೋಡಿದಾಗ ಸ್ಟ್ರೇಟ್ ಕಾಣಬೇಕು. ಓಕೆ ಸರ್. ಒಟ್ಟು ಈಗ 4 ಎಕರೆಗೆ ನೀವು ಎಷ್ಟು ಸಸಿಗಳನ್ನು ಕುಂದಿರಿಸಿದ್ರಿ? ನಾವು ಒಂದು 4,000 ಸಸಿ ಕುಂದಿರಿಸಿದ್ವಿ. 4,000 ಸಸಿ. ಇದು ಏನು ಕ್ಯಾಲ್ಕುಲೇಷನ್ ಅಲ್ಲಿ ಕೂಡಿಸಿ ಸರ್ ವರ್ಕೌಟ್ ಆಗುತ್ತಂತ? ಸೇಮ್ ಸರ್, ಅದು 7/6 ಅಂದರೆ ಒಂದು 42 ಸ್ಕ್ವೇರ್ ಮೀಟರ್ಗೆ ಒಂದು ಬೀಳುತ್ತಲ್ಲ. ಸೊ ನಾವು 4,000 ಚೇಂಜ್ ಅಂದರೆ 1,000 ಗಿಡ ಬೇಕು ಒಂದು ಎಕರೆಗೆ. ಓಕೆ. ಆ ಕ್ಯಾಲ್ಕುಲೇಷನ್ ಕೂಡಿಸಿದ್ವಿ ಸರ್. ಇದಕ್ಕೆ ಡ್ರಿಪ್ ಅಂತೂ ನೀವು ಹೇಳಿದ್ರೆ ವ್ಯವಸ್ಥೆಗೆ ಇದು ಏನು ಸೋಲಾರಿ ಕನೆಕ್ಟ್ ಇದೆಯಾ ಹಾಗೆ? ಇದು ಸೋಲಾರ್ ಕನೆಕ್ಟ್ ಇದೆ ಸರ್. ಓಕೆ. ಹೌದು. ಸೋಲಾರಲ್ಲಿ ಎಷ್ಟು ಗಂಟೆ ಸಿಗುತ್ತೆ ಸರ್? ಸರ್ ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ 5:30ವರೆಗೆ ನೀರಿರುತ್ತೆ. ಓಕೆ. ನಾವು ಏನು ಮಾಡ್ತೀವಿ, ಆಲ್ಟರ್ನೇಟ್ ಡೇ ಒಂದು ದಿವಸ ಎಲೆ ತೋಟಕ್ಕೆ ಬಿಡ್ತೀವಿ, ಒಂದು ದಿವಸ ಈ ಕಡೆ ಬಿಡ್ತೀವಿ. ಇದನ್ನು ಕೂಡ ತೇವಾಂಶ ನೋಡಿನೇ ಬಿಡೋದು? ಹೌದು, ತೇವಾಂಶ ನೋಡಿ ಬಿಡಬೇಕು. ಮತ್ತೆ ಸ್ವಲ್ಪ ಇನಿಷಿಯಲಿ ಕಡಿಮೆ ಇಡುತ್ತೆ ನೀರು ಫಸ್ಟ್ 4 ಮಂತ್ಸ್. ಒಂದು ಸರ್ತಿ ಹೂವು ಸ್ಟಾರ್ಟ್ ಆಯ್ತಂದ್ರೆ ನೀರು ಜಾಸ್ತಿ ಬೇಕು, ಇಲ್ಲಾಂದರೆ ಫ್ಲವರ್ ಡ್ರಾಪ್ ಆಗುತ್ತೆ. ಸರ್, ಇದಕ್ಕೆ ಮುಖ್ಯವಾಗಿ ಗೊಬ್ಬರಗಳ ನಿರ್ವಹಣೆ ಸರ್ ಗೊಬ್ಬರ ಅಂದರೆ ನಾನು ಕೆಮಿಕಲ್ಲು ಮತ್ತು ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡಲ್ಲ, ಭಾಳ ಕಡಿಮೆ. ಆರ್ಗ್ಯಾನಿಕ್ ಜಾಸ್ತಿ. ಆರ್ಗ್ಯಾನಿಕ್ ಅಂದರೆ ತಿಪ್ಪೆ ಗೊಬ್ಬರ, ಜೀವಾಮೃತ, ಗೋಕುಪ್ಪಾಮೃತ ಇದನ್ನು ಜಾಸ್ತಿ ಮಾಡ್ತೀನಿ. ಫರ್ಟಿಲೈಸರ್ ಮಾಡ್ಬೋದು ಸರ್. ನೀವು ಈಗ ಪಪ್ಪಾಯಿಗೋಸ್ಕರ ಸ್ಪೆಷಲಿ 10-26 ಜಾಸ್ತಿ ಬಳಸ್ತಾರೆ. ಓಕೆ. ನೀವು 10, 26 ಅದ್ರ ಜೊತೆಗೆ ಕ್ಯಾಲ್ಸಿಯಮ್ಮು, ಮೆಗ್ನೀಸಿಯಮ್ಮು, ಜಿಂಕು, ಬೋರಾನ್ ಇವಾಗ ಕಾಯಿ ಬರೋ ಟೈಮಿಗೆ ಹಾಕಿದ್ರೆ ಒಳ್ಳೆಯದು. ಓಕೆ. ಬೋರಾನ್ ಡೆಫಿಷಿಯನ್ಸಿಯಿಂದ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ. ಮತ್ತು ಸ್ಪ್ರೇದಲ್ಲಿ ನೀವು ನಾನೇನು ಮಾಡ್ತೀನಿ ಸರ್ ಅಂದರೆ ಒಂದು 15 ಡೇಸ್ಗೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತೀನಿ. ಇನ್ನೊಂದು ಗೊಬ್ಬರಗಳದು ಅಲ್ಲಿಗೆ ಮುಗೀತು ನಿಮ್ದು? ಹೌದು, ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಸರ್, ಏನು ಬೇಕಾಗಿಲ್ಲ. ಗೊಬ್ಬರನೂ 15 ದಿವಸಕ್ಕೆ ಒಂದ್ಸಲ? ಇಲ್ಲ ಸರ್, ಗೊಬ್ಬರ ನಿಮಗೆ ಒಂದು 2 ಮಂತ್ಸ್ಗೆ ಒಂದು ಸರ್ತಿ ಕೊಟ್ಟರೆ ಸಾಕು. ಓಕೆ. ನೀವು ತಿಪ್ಪೆ ಗೊಬ್ಬರ ಸಫಿಷಿಯೆಂಟ್ ಕೊಟ್ಟಿದ್ರೆ ಒಂದು 2 ಸರ್ತಿ ಕೊಟ್ಟರೆ ಸಾಕು. ಜೀವಾಮೃತ ತಿಂಗಳಿಗೆ ಒಂದ್ಸಲ ಕೊಟ್ಕೊಂಡು ಈ ಮತ್ತೆ ಕ್ಯಾಲ್ಸಿಯಮ್ಮು, ಬೋರಾನು ಕಾಯಿ ಬಂದುವಾಗ ಕರೆಕ್ಟ್ ಕೊಟ್ಟರೆ ಸಾಕು. ಅದಾದ್ಮೇಲೆ ಮುಖ್ಯವಾಗಿ ರೋಗ ಕೀಟಗಳು ಸರ್ ಮೇನ್ ಅಲ್ಲೇ ಬರುತ್ತೆ ಸರ್. ಏನಿಲ್ಲ ಸರ್, ನೀವು 15 ಡೇಸ್ಗೆ ಒಂದು ಸರ್ತಿ ಸ್ಪ್ರೇ ತೊಗೊಳ್ಬೇಕು. ಓಕೆ. ನೀವು ಕೆಮಿಕಲ್ಲು ತೊಗೋಬೋದು ಅಥವಾ ಆರ್ಗ್ಯಾನಿಕ್ಕು ತೊಗೋಬೋದು. ಓಕೆ. ಎದ್ರಿಗೋಸ್ಕರ ತೊಗೋಬೇಕಂದ್ರೆ ಈಗೆಲ್ಲ ತಗಣಿ, ದೋಮೆ ಎಲ್ಲ ಬಂದಿರ್ತಾವಲ್ಲ, ನೀವು ಒಂದು ಸರ್ತಿ ಸ್ಪ್ರೇ ತೊಗೊಂಡ್ರೆ ಅದು ಸ್ಮೆಲ್ಲಿಗೆ ಬರೋಂಗಿಲ್ಲ. ಓಕೆ. ಯೂಸಲಿ ರೋಗ ಏನೂ ಬರಲ್ಲ ಇದಕ್ಕೆ. ಓಕೆ. ಏನಾದರೂ ಡೆಫಿಷಿಯನ್ಸಿ ಇತ್ತಂದರೆ ಮಾತ್ರ ತೊಗೋಬೇಕು. ಇಲ್ಲಾಂದ್ರೆ ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು 15 ಡೇಸ್ಗೆ ಒಂದು ಸರ್ತಿ. ಒಂದು ಯಾವುದಾದ್ರೂ ಆರ್ಗ್ಯಾನಿಕಲ್ಲಿ ಜೀವಾಮೃತನೂ ಸ್ಪ್ರೇ ಮಾಡ್ಬೋದು ಅಥವಾ ನೀಮ್ ಆಯಿಲು ಸ್ಪ್ರೇ ಮಾಡ್ಬೋದು. ಅದೊಂದು 15 ಡೇಸ್ಗೆ ಒಂದು ಸರ್ತಿ ಅಷ್ಟು ಸ್ಪ್ರೇ ಮಾಡ್ಕೋತಿದ್ರೆ ಸಾಕು. ಈಗ ಏನೇನು ಸ್ಪ್ರೇಗಳನ್ನು ಕೊಡ್ತಾ ಹೋಗ್ತೀರಾ ಸರ್? ಯಾವ್ದು ಸರ್? ಫಂಗಿಸೈಡಲ್ಲಿ ನಾನು M45 ಯೂಸ್ ಮಾಡ್ತೀವಿ, ಅಥವಾ ರೆಡೋಮಿಲ್ ಗೋಲ್ಡ್ ಅಂತ ಹೇಳಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ. ಓಕೆ. ಅದ ನಂತರ ಇನ್ಸೆಕ್ಟಿಸೈಡಲ್ಲಿ ಯಾವ್ದು ಬೇಕಾದ್ರೆ ಮಾಡ್ಬೋದು, ಹಂಗೇನು ಪರ್ಟಿಕ್ಯುಲರ್ ಅಂತ ಹೇಳಿಲ್ಲ. ನಾವು ಅಬಾಸಿನ್ ಅಂತ ಹೇಳಿದೆಯಲ್ಲ, ಅದನ್ನು ಒಂದು ಸರ್ತಿ ಅದು ಮೈಟ್ ಬಂದಿತ್ತು, ಸ್ವಲ್ಪ ರೆಡ್ ಮೈಟ್ ಅಂತ ಹೇಳಿ ಬಂದಿತ್ತು, ಅವಾಗ ನಾನು ಅದನ್ನು ಯೂಸ್ ಮಾಡಿದೆ. ಆಮೇಲೆ ರೆಡೋಮಿಲ್ ಗೋಲ್ಡ್ ಒಂದು ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಇರುತ್ತೆ, ಅದ್ರ ಜೊತೆಗೆ ಒಂದು ಕೀಟನಾಶಕ ಯೂಸ್ ಮಾಡಿದ್ರೆ ಸಾಕು. ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವನ್ ಈಗ ಬಯೋದಲ್ಲೂ ಬಂದಿದ್ದಾವೆ, ಅದನ್ನು ಯೂಸ್ ಮಾಡ್ಬೋದು. ಈ ಥ್ರಿಪ್ಸ್ ರೇಜು ಅಂತವೆಲ್ಲ ಬಂದಿದೆ, ಅದನ್ನೇನಾದ್ರೂ ಮಿಕ್ಸ್ ಮಾಡಿ ಹಾಕ್ಬೋದಾ? ಆಗ್ಬೋದು ಸರ್, ಹೋಗುತ್ತೆ ಅದಕ್ಕೆ. ಓಕೆ. ಒಂದು ಒಟ್ಟಿನಲ್ಲಿ ಒಂದು ಕಾಂಟ್ಯಾಕ್ಟ್, ಒಂದು ಸಿಸ್ಟಮಿಕ್ ಫಂಗಿಸೈಡ್ ಇರಬೇಕು, ಒಂದು ಇನ್ಸೆಕ್ಟಿಸೈಡ್, ಅದ್ರ ಜೊತೆ ಯಾವ್ದಾದ್ರು ಮೈಕ್ರೋನ್ಯೂಟ್ರೆಂಟ್ ಇತ್ತಂದ್ರೆ ಒಳ್ಳೇದು. ಓಕೆ. ಇದನ್ನ 15 ದಿವಸಗೊಮ್ಮೆ ಸ್ಪ್ರೇ ಮಾಡ್ತಾ ಇದ್ರೆ ಏನು ಬರಲ್ಲ, ಏನು ಬರಲ್ಲ. ಅದಾಗದೆ. ಓಕೆ ಸರ್. ಈವನ್ ನಾವು 1 ತಿಂಗಳವರೆಗೂ ಏನೋ ಮಾಡಲ್ಲ ಸರ್ ಒಮ್ಮೆ, ಯಾಕಂದ್ರೆ 15 ನಂಬರ್ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ. ಸೊ ಹೀಗಾಗಿ ಏನು ಮಾಡಿದ್ರೆ ಚೆನ್ನಾಗಿ ಭಾಳ ಚೆನ್ನಾಗಿದೆ. ಬಟ್ 786 ಹಂಗಲ್ಲ ಸರ್, ನೀವು 15 ಡೇಸ್ ಮಾಡಿದ್ರೂ ಬರುತ್ತೆ. ಅದು ಮಾಡಿದ್ರು ಬರುತ್ತೆ. ಓಕೆ ಸರ್.
ಸರ್ ಈಗ ನೀವು ನಾಟಿ ಮಾಡಿದ್ರಿಂದ ಹೂಗಳು ಯಾವಾಗ ಕಾಣಿಸ್ಕೊಳಕ್ಕೆ ಸೊ 3rd ಮಂತಿಂದ ಸ್ಟಾರ್ಟ್ ಆಗುತ್ತೆ ಸರ್. ಒಳ್ಳೆ ಗ್ರೌತ್ ಇತ್ತಂದರೆ ಓಕೆ, ನಿಮಗೆ 3rd ಮಂತಿಗೆ ಅಟ್ಲೀಸ್ಟ್ ಒಂದು 2 ಫೀಟ್ ಅದು 3 ಫೀಟ್ ಬಂದಿರಬೇಕು ಗಿಡ. 3 ಫೀಟ್ ಬಂದಿರುತ್ತೆ, 3 ಫೀಟ್ ಬರುತ್ತೆ ಸರ್. ಒಳ್ಳೆ ಹಾಲು ಬರುತ್ತೆ, ಅವಾಗ ಹೂವು ಸ್ಟಾರ್ಟ್ ಆಗುತ್ತೆ. ಅವಾಗ ಮಾತ್ರ ನೀರು ಚೆನ್ನಾಗಿ ಕೊಡಬೇಕು. ಓಕೆ, ಆ ಟೈಮಲ್ಲಿ ನೀರು ಚೆನ್ನಾಗಿ. ಹೌದು. ಓಕೆ, ಆ ಕಾಯಿ ಕಚ್ಕೊಂಡು ಎಲ್ಲಿಂದ ಫಸ್ಟ್ ಹಾರ್ವೆಸ್ಟಿಗೆ ಎಷ್ಟು ತಿಂಗಳಿಗೆ ಬರುತ್ತೆ? 8 ತಿಂಗಳು ಬೇಕು ಸರ್, ಕಂಪ್ಲೀಟ್ 8 ಮಂತ್ಸ್ ಬೇಕು. ಓಕೆ, ಕಂಪ್ಲೀಟ್ 8ನೇ ತಿಂಗಳಿಗೆ ನೀವು ಫಸ್ಟ್ ಕಟಾವ್ ತೆಗಿತೀರಾ? ಕಟಾವ್ ತೆಗಿಬೇಕು. ಅಲ್ಲಿಂದ ಕಂಟಿನ್ಯೂ ಎವ್ರಿ ವೀಕ್ ನೀವು ಕಟಾವ್ ಮಾಡಲೇಬೇಕು ಸರ್. ಇದು ಹೆಂಗೆ ಪಪ್ಪಾಯ ಅಂದರೆ ನೀವು ಒಂದೇ ಟೈಮಿಗೆ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಒಂದು ಗಿಡ ಏನಾಗುತ್ತೆ ಅಂದ್ರೆ ಸರ್, ಕೆಳಗಿಂದ ಹೂವು ಏನು ಬರುತ್ತಲ್ಲ ಅದು ಹಂಗೆ ಬರ್ತಾನೆ ಹೋಗುತ್ತೆ. ಮೇಲೆ ದೊಡ್ಡದಾಗ್ತಾ ಕೆಳಗಿಂದ ನೀವು ಎಷ್ಟು ಈಗ ಯೆಲ್ಲೋ ಕಲರ್ ಇಲ್ಲಿದೆ ನೋಡಿ ಸರ್, ಯೆಲ್ಲೋ ಕಲರ್ ಬಂದು ಈಗ ಹಾರ್ವೆಸ್ಟಿಂಗ್ ರೆಡಿ ಫಾರ್ ಹಾರ್ವೆಸ್ಟಿಂಗ್ ಆ ಥರ. ನೀವು ಈಗ ಅದರದ್ದು ಕ್ಯಾಲ್ಕುಲೇಷನ್ ಹೇಗೆ ಸರ್ ಅಂದರೆ, ವೀಕ್ಲಿ ಒಂದು ಗಿಡಕ್ಕೆ ಒಂದು ಕಾಯಿ ಸಿಗುತ್ತೆ ವೀಕ್ಲಿ. ಎವರೇಜ್ ಆಗಿ. ಓಕೆ, ಈಗ ನಾನು 3000 ಗಿಡ ಇದೆ ಅಂದರೆ 3000 ಕಾಯಿ ವೀಕ್ಲಿ ಬರುತ್ತೆ ನನಗೆ. ಓಕೆ, ಒಂದು ಕಾಯಿ ಎವರೇಜ್ ಆಗಿ 1 kg ಇಟ್ಕೊಳ್ಳಿ. ಒಂದು 500 ಗ್ರಾಮ್ ಇರ್ಬೋದು, 1 kg ಇರ್ಬೋದು, 1.5 2 kg. ಓಕೆ, ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಮಾರ್ಕೆಟಲ್ಲಿ 1 to 1.5 kg. ಓಕೆ, ಒಳ್ಳೆ ರೇಟ್ ಸಿಗುತ್ತೆ. ಓಕೆ, ಒಂದು ಗಿಡಕ್ಕೆ ಒಂದು ಕಾಯಿ ಅಂದರೆ 3000 ಗಿಡ ಇದ್ದರೆ 3000 kg ಬರುತ್ತೆ, 3 ಟನ್. ಸೊ ನಮ್ಮ ವೆಹಿಕಲ್ ಇರೋದನ್ನು ಅಷ್ಟೇ ಅದರ ಕೆಪಾಸಿಟಿ ತೊಗೊಳೋಗೋದು. ವೀಕ್ಲಿ ಒಂದು ಸರ್ತಿ ಹಾರ್ವೆಸ್ಟಿಂಗ್ ಆಗುತ್ತೆ. ಅಲ್ಲಿಗೆ ಇಂಟು ಮಿನಿಮಮ್ 10 ರೂಪಾಯಿ kg ಆದ್ರೆ ಸಿಕ್ಕರೆ 30,000 ಡೈರೆಕ್ಟ್ ವೀಕ್ಲಿ 30,000. ವೀಕ್ಲಿ 30,000 ಇದು ಬಂದೆ ತಿಂಗಳಲ್ಲಿ ಮನಿ ಥರ ಬರುತ್ತೆ ಸರ್. ಸ್ಯಾಲ್ರಿ ಒಂದು ತಿಂಗಳಲ್ಲಿ ಸ್ಯಾಲ್ರಿ 4 ಸರ್ತಿ ಬರುತ್ತೆ. 4 ಸರಿ ಬರುತ್ತೆ. ಓಕೆ, ಒಂದು ಸರ್ತಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದರೆ 100% ವೀಕ್ಲಿ ನೀವು ಹಾರ್ವೆಸ್ಟಿಂಗ್ ಮಾಡಲೇಬೇಕು. ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಸರ್ ಅದು. ನೀವು 1 ವೀಕ್ ಬಿಟ್ಟು ಒಂದು 3-4 ದಿವಸ ಜಾಸ್ತಿ ಆಯ್ತಂದ್ರೆ ಅದು ಹಣ್ಣಾಯ್ತಂದ್ರೆ ನಿಂದ್ರಲ್ಲ. ಹಾಂ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನಿಮ್ದು ಬಾಂಬೆ ಕಟಿಂಗು, ಡೆಲ್ಲಿ ಕಟಿಂಗ್ ಏನಾದರೂ ಇದೆಯಾ? ಈ ಸರ್ತಿ ಮಾಡಿಲ್ಲ, ಲಾಸ್ಟ್ ಇಯರ್ ಮಾಡಿದ್ವಿ. ಲಾಸ್ಟ್ ಇಯರ್ ನಾವು ಒಟ್ಟಿಗೆ ಒಂದು 12 ಟನ್ ಕೊಟ್ಟಿದ್ವಿ. ಓಕೆ, ಈಗ ನೀವು ಬಾಂಬೆ ಕಟಿಂಗ್ ಅಂದರೆ ಎಂಥವನ್ನ ಕಟ್ ಮಾಡ್ತೀರಾ? ಡೆಲ್ಲಿ ಕಟಿಂಗ್ ಅಂದರೆ ಏನು ಕಟ್? ದಿಲ್ಲಿ ಕಟಿಂಗ್ ಅಂದರೆ ಅವರು ಅಟ್ಲೀಸ್ಟ್ ಒಂದು 10 ಟನ್ ಇದ್ದರೆ ದಿಲ್ಲಿ ಕಟಿಂಗ್ ತೊಗೊಂಡೋಗ್ತಾರೆ. ಓಕೆ, ಒಂದು 4 ಎಕರೆ ಇದ್ದರೆ ದಿಲ್ಲಿ ಕಟಿಂಗ್ ಮಾಡ್ಬೋದು. ಯಾಕಂದರೆ ಅವರು ಫುಲ್ ಪಟ್ಟಿ ಅಂತೇಳಿ ಬರ್ತಾರೆ ಸರ್, ಯೆಲ್ಲೋ ಕಲರ್ ಲೈಟ್ ಕೆಳಗೆ ಬಂದಿರ್ತಾರೆ. ಫುಲ್ ಪಟ್ಟಿ ಕಟ್ ಮಾಡಲ್ಲ ಅವರು, ಲೈಟ್ ಪಟ್ಟಿ ಇರಬೇಕು ಅವರಿಗೆ. ಲೈಟ್ ಪಟ್ಟಿ ಇದ್ದು ಅಲ್ಲ, ಒಂದು ಕಾಯಿನ ಅವ್ರು ಹೊಡೆದು ನೋಡ್ತಾರೆ, ಒಳಗಡೆ ಪಿಂಕಿಶ್ ಬಂದಿರುತ್ತೆ, ಲೈಟ್ ಪಿಂಕ್ ಅಂಥವೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಆಯಿತು. ಮತ್ತೊಂದು ಏನಂದರೆ, ನಾವು ಬಾಂಬೆ ಕಟ್ಟಿಂಗ್ ಅಥವಾ ಹೈದರಾಬಾದ್ ಕಟ್ಟಿಂಗ್ ಅಂದರೆ ಫುಲ್ ಪಟ್ಟಿ ಮಾತ್ರ ಅವ್ರು ಕಟ್ ಮಾಡ್ತಾರೆ. ಓಕೆ, ಹಾಂ, ಅವರು ಯಾಕಂದರೆ ಲಾಂಗ್ ಡಿಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು 3-4 ಡೇಸ್ ಬೇಕು ಸರ್ ಅವ್ರು ರೀಚ್ ಆಗ್ಲಿಕ್ಕೆ. ಅಷ್ಟವರೆಗೆ ಅದು ಹಣ್ಣಾಗ್ಬಿಡುತ್ತೆ. ಓಕೆ, ಅವರು ಆ ರೀತಿ ಕೊಟ್ಟಾಗ ನಿಮ್ಗೇನು ರೇಟ್ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ದಿಲ್ಲಿ ಕಟ್ಟಿಂಗ್ ರೇಟ್ ಕಡಿಮೆನೇ. ಕಡಿಮೆ ಕೊಡ್ತೀರಾ? ಹೌದು. ಯಾಕಂದ್ರೆ ಒಂದೇ ಇದರಲ್ಲಿ ತೊಗೊಂಡು ಬಿಡ್ತಾರಲ್ಲ ಅವರು, ಝೀರೋ ಕಟ್ಟಿಂಗ್ ಅಂತ ಕೊಡ್ತೀರಾ? ಹೌದು. ಈಗ ದಿಲ್ಲಿ ಕಟ್ಟಿಂಗ್ ಒಂದು ಸರ್ತಿ ಕೊಟ್ಟರೆ ನಿಮಗೆ ಮತ್ತೆ 1.5 ಮಂತ್ವರೆಗೆ ನಿಮಗೆ ಮತ್ತೆ ಹಾರ್ವೆಸ್ಟಿಂಗ್ ಬರಲ್ಲ. ಹಾಗೆ ಇದಾದರೆ ಕಂಟಿನ್ಯೂ ವೀಕ್ಲಿ ಮಾಡಲೇಬೇಕು. ಯಾಕಂದರೆ ಅವರು 3-4 ಕಾಯಿ ಒಂದು ಗಿಡಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತಾರೆ ಅವರು.
4 ಕಾಯಿ ಅಂದರೆ ಒಂದು ಮಂತಿಂದ ಆಯಿತು ಹಾಂ ಆ ಥರ. ಆ ಥರ ಏನಂದ್ರೆ ದಿಲ್ಲಿ ಕಟ್ಟಿಂಗ್ ಉಪಯೋಗ ಏನದ ಸರ್, ಇಲ್ಲಿದು ಮಾರ್ಕೆಟ್ ಹೇಳೋಕ್ಕಾಗಲ್ಲ ಒಂದು ರೇಟ್, ಒಂದು ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು. ಯಾಕಂದರೆ ವೆಹಿಕಲ್ ಜಾಸ್ತಿ ಬಂದಾಗ ರೇಟ್ ಕಡಿಮೆ, ವೆಹಿಕಲ್ ಕಡಿಮೆ ಇದ್ರೆ ರೇಟ್ ಜಾಸ್ತಿ. ದಿಲ್ಲಿ ಕಟ್ಟಿಂಗ್ ಅಂದರೆ ಒಂದು ಸರ್ತಿ ನಾವು ಆಯಿತು ಅಟ್ಲೀಸ್ಟ್ ಒಂದು 10 ಟನ್ ಹೋಗ್ಬಿಡುತ್ತೆ, ಒಂದು ರೇಟ್ ಫಿಕ್ಸ್ ರೇಟ್ ಸಿಗುತ್ತೆ ಅಂಥೇಳಿ ಆಗ ಮಾಡೋದು. ಓಕೆ. ನೀವು ಸರ್ ಒಂದು ಗಿಡದ್ದು ಏನು ಕೆಪಾಸಿಟಿ ಸರ್? ಒಂದು ಕ್ವಿಂಟಲ್ವರೆಗೂ ಬರುತ್ತೆ ಸರ್. 1 ಕ್ವಿಂಟಲ್ವರೆಗೂ ಬರುತ್ತೆ. ನೀವು ಹೇಳ್ದಂಗೆ 1 ಕ್ವಿಂಟಲ್ ಅಂತ ಬಂದ್ರೂ ವೀಕ್ಲಿ ಒಂದು ಗಿಡದಿಂದ 1 kg ಸಿಕ್ಕರು 3,000 kg 3,000 kg ಆಗುತ್ತೆ. ಹೌದೌದು. ಓಕೆ ಸರ್. ಸರ್ ಈಗ ಒಟ್ಟು ಇಷ್ಟು ಪಪಾಯ ನೀವು ಮಾಡಿದಿರಲ್ಲ ಸರ್, ಇಷ್ಟಕ್ಕೆ ಎಷ್ಟು ಖರ್ಚಾಯಿತು ಸರ್? ಸರ್ ಇಲ್ಲಿವರೆಗೆ ಒಂದು 2 ಲಕ್ಷ ಖರ್ಚಾಗಿದೆ ಸರ್. ಓಕೆ, 2 ಲಕ್ಷ ಅಷ್ಟೇ? ಹೌದೌದು. ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಸ್ವಲ್ಪ ಜಾಸ್ತಿ, ಯಾಕಂದರೆ ಇಲ್ಲಿ ಡೆಲಿವರಿ ಕೊಡಬೇಕಾದ್ರೆ 13ರಿಂದ 14 ರೂಪಾಯಿ ಬೀಳುತ್ತೆ ಸರ್. ಯಾಕಂದರೆ ಕಡಿಮೆ ಇದ್ದದಕ್ಕೆ ಒಂದು 10,000 ನಾವು ಪ್ಲಾಂಟ್ಸ್ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಬಟ್ ಕಡಿಮೆ ಪ್ಲಾಂಟ್ಸ್ ಇದ್ದದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅದೆಲ್ಲ ಸೇರಿಕೊಂಡು ಒಂದು 13ರಿಂದ 14 ರೂಪಾಯಿ ಬೀಳುತ್ತೆ. ಪ್ಲಾಂಟೇಶನ್ ಖರ್ಚು ಒಂದು 5 ರೂಪಾಯಿ ಇಟ್ಕೊಳ್ಳಿ, ಅದನ್ನು ಇದು ಮಾಡಿ. ಡ್ರಿಪ್ ಅಂತೂ ನಮ್ಮದು ಆಲ್ರೆಡಿ ಇದೆ. ಡ್ರಿಪ್ ಹೊಸದಾಗಿ ಆಗಬೇಕಾದ್ರೆ ಒಂದು 15,000 ಪರ್ ಎಕರ್ಗೆ ಜಾಸ್ತಿ ಬರುತ್ತೆ. ಓಕೆ, ಸೊ ಒಂದು 2 ಲಕ್ಷ ಇಲ್ಲಿವರೆಗೂ ಹಾಗೆ ಎಲ್ಲ. ಅದರಲ್ಲಿ ಫರ್ಟಿಲೈಸರ್ ಬಂತು, ಮತ್ತು ಸ್ಪ್ರೇ ಬಂತು, ಎಲ್ಲ ಬಂತು. ಎಲ್ಲ ಈಗ 17 ತಿಂಗಳು ಬೆಳೆ ಇದೆ. 17 ತಿಂಗಳು ಬೆಳೆ. ಇಲ್ಲಿವರೆಗೆ ಎಷ್ಟು? ಒಂದು 5.5ರಿಂದ 6 ಲಕ್ಷ ಆಗಿದೆ ಸರ್. 6 ಲಕ್ಷ ಆಗಿದೆ. ಇದು ಇನ್ನೂ ಎಷ್ಟು ತಿಂಗಳು ಬರ್ಬೋದು ಸರ್ ಬೆಳೆ? ಇನ್ನೊಂದು 3-4 ತಿಂಗಳು ಬರ್ಬೋದು. ಇಟ್ಟರೆ ಇನ್ನೂ ಬರುತ್ತೆ ಸರ್ ಇನ್ನೊಂದು. ಬಟ್ ನಾನು ಏಪ್ರಿಲಲ್ಲಿ ಚೇಂಜ್ ಮಾಡ್ತೀನಿ ಸರ್ ಕ್ರಾಪ್. ಹೌದು. ಓಕೆ ಸರ್. ಸರ್ ಈ ನಮ್ಮ ಭಾಗದಲ್ಲಿ ಗುಲ್ಬರ್ಗ ಸುತ್ತಮುತ್ತ ಭಾಗದಲ್ಲಿ ಪಪ್ಪಾಯ ಮಾಡ್ತೀನಿ ಅಂತ ಹೊರಡ್ತಾರೆ, ಅಂಥ ರೈತರಿಗೆ ನೀವು ಏನು ಹೇಳಿ ಸರ್? ಪಪ್ಪಾಯ ಮಾಡಬೇಕಾದ್ರೆ ಈ ಅಟ್ ಪ್ರೆಸೆಂಟ್ ಸಿಚುವೇಶನ್ 15 ನಂಬರನ್ನು ಆಯಿಸ್ಕೊಳ್ಳಿ. ಓಕೆ, ಅದು ವೈರಸ್ ಬರಲ್ಲ. ಮತ್ತು ಪ್ಲಾಂಟೇಶನ್ ಬಂದುಬಿಟ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಒಳಗಡೆ ಪ್ಲಾಂಟೇಶನ್ ಮಾಡಿ. ಯಾಕಂದರೆ ನಿಮಗೆ ಜೂನಲ್ಲಿ ಹಾರ್ವೆಸ್ಟಿಂಗೋಸ್ಕರ ಸ್ಟಾರ್ಟ್ ಆಗುತ್ತೆ. ಜೂನಿಂದ ಹಿಡ್ಕೊಂಡು ಡಿಸೆಂಬರ್ವರೆಗೂ ಒಳ್ಳೆ ರೇಟ್ ಇರುತ್ತೆ. ಅಟ್ಲೀಸ್ಟ್ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಲಾಸ್ಟ್ ಈ ವರ್ಷ ನೋಡಿ 57 ಹೈಯೆಸ್ಟ್ ಮಾರಿರೋದು ನಾವು ಪರ್ ಕೆ ಜಿ. ಓಕೆ, ಈಗ ಬಂದುಬಿಟ್ಟು 10 ರೂಪಾಯಿ ಇದೆ. ಸೊ 57 ಇಲ್ಲಿ ಮತ್ತು 10 ರೂಪಾಯಲ್ಲಿ. ಸೊ ಡಿಸೆಂಬರ್ವರೆಗೂ ಒಳ್ಳೆ ರೇಟ್ ಇರುತ್ತೆ ಸರ್ ಪಪ್ಪಾಯ. ಒಂದು ಸರ್ತಿ ದ್ರಾಕ್ಷಿ ಸ್ಟಾರ್ಟ್ ಆಯಿತು ಅಂದರೆ ಆಯಿತು, ರೇಟ್ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಮ್ಯಾಂಗೋ ಬಂದ್ರಪ್ಲೆ ಇನ್ನೂ ಕಡಿಮೆ ಆಗುತ್ತೆ. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಈ ಒಂದು ಪಪ್ಪಾಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದಿರಿ ಸರ್. ಯಾವ ತಳಿಯನ್ನು ಹಾಕಿದ್ದೀರಾ, ಯಾವ ತಳಿ ಹಾಕಿದರೆ ಉತ್ತಮ, ಅದರಲ್ಲೂ ಇಂಥ ಒಂದು ತಳಿಯಿಂದ ಹಾಕಿ ಇದರಿಂದ ಕೂಡ ಒಂದು ಯಾವ ರೀತಿ ಆದಾಯವನ್ನು ತೆಗೆದುಕೊಳ್ಬೋದು ಸರಿಯಾದ ನಿರ್ವಹಣೆ ಮಾಡಿದ್ರೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರು ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರಾಚೇಶ್ವರ್ ಪ್ರಸಾದ್ ಮಠಪತಿಯವರು ಈ 15 ನಂಬರ್ ಪಪಾಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ನಾನು ಇದನ್ನು ಏನಕ್ಕೆ ಬೆಳೀತಾ ಇದ್ದೀನಿ, ಹೇಗೆ ಬೆಳೀತಾ ಇದ್ದೀನಿ, ಮತ್ತು ಇದರಲ್ಲಿ ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀನಿ, ಅದಲ್ಲದೆ ಇದರ ಆರ್ಥಿಕತೆ ಅಂತ ಬಂದಾಗ ನಾನು ಯಾವ ರೀತಿ ಇದರಿಂದ ಒಂದು ಲಾಭವನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.